PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಈರುಳ್ಳಿ ಗೊಜ್ಜು. ಈರುಳ್ಳಿ ಗೊಜ್ಜು ಅಂತಂದ್ರೆ ಏನಪ್ಪಾ ಅಂತ ಅನ್ಬೇಡ್ರಿ, ಇದಂತೂ ಗ್ಯಾಸ್ಟ್ರಿಕ್ಗೆ ರಾಮಬಾಣ ತರ. ಗ್ಯಾಸ್ಟ್ರಿಕ್ ಇಂದ ಯಾರು ಹೊಟ್ಟೆ ಹಸುವಾಗಲ್ಲ ಅಂತ ಇದ್ರೂನು ಒಂದು ಸ್ವಲ್ಪ ಚಪಾತಿಗೋ ಅಥವಾ ರೈಸ್ಗೋ ಹಾಕೊಂಡು ತಿನ್ಬಿಟ್ರೆ ಹಿಂದೆನೆ ಹೊಟ್ಟೆ ಹಸುವಾಗುತ್ತೆ. ಇದಕ್ಕೇನೇನು ಐಟಮ್ಸ್ ಬೇಕಂತ ಹೇಳ್ತೀನಿ, ನೋಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ 2 ರಿಂದ 3 ಹಾಕೊಳ್ಳಿ. ನಾನು 2 ಈರುಳ್ಳಿ ಹಾಕೋತಾ ಇದೀನಿ, ಸ್ವಲ್ಪ ಮಾಡ್ತಾ ಇದೀನಿ ತೋರ್ಸಕ್ಕೋಸ್ಕರ. 2 ಈರುಳ್ಳಿ ಹಾಕೋತಾ ಇದೀನಿ. 2 ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಇದು ತೊಳೆದು ಇಟ್ಕೊಂಡಿದೀನಿ, ಹುಣಸೆ ಹಣ್ಣು, ಒಣಗಿದ ಕೊಬ್ಬರಿ, ಧನಿಯಾ ಪೌಡ್ರು, ಜೀರಿಗೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಜೀರಿಗೆ, ಉಪ್ಪು, ಒಣಮೆಣಸಿನಕಾಯಿ. ಇದು ಅಷ್ಟೇ ಸ್ವಲ್ಪ ಹುರ್ಕೊಂಡಿದ್ದೀನಿ. ನೋಡಿ, ನಾನು ಎಷ್ಟು ಹುರ್ಕೊಂಡಿದ್ದೀನಿ ಅಷ್ಟೇ ಹುರ್ಕೊಳ್ಳಿ. ಒಣಮೆಣಸಿನಕಾಯಿ, ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಇಷ್ಟು. ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳಿ. ನೋಡಿ, ಮೆಣಸಿನಕಾಯಿನೂ ಕೊಬ್ಬರಿ ಫಸ್ಟೇನೆ ಸ್ವಲ್ಪ ಒಂದು 75% ರುಬ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬೆಳ್ಳುಳ್ಳಿ, ಈರುಳ್ಳಿ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ, ಒಗ್ಗರಣೆ ಸ್ವಲ್ಪ ಇರಿಸ್ಕೊಳ್ಳಿ. ಈರುಳ್ಳಿ ಜಾಸ್ತಿನೇ ಹಾಕೊಳ್ಳಿ. ನಾನಿಲ್ಲಿ 2 ಹಾಕೊಂಡಿದ್ದೀನಿ, ನೀವು ಎಷ್ಟು ಬೇಕೋ ಅಷ್ಟು. ಈರುಳ್ಳಿ ಗೊಜ್ಜು ಅಂದ್ರೆ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಎಣ್ಣೆ ಹಾಕೋತಾ ಇದ್ದೀನಿ, ಎಣ್ಣೆ ಸ್ವಲ್ಪ ಫ್ರೈ ಮಾಡಿ. ನೋಡಿ, ನಾನು 2 ಈರುಳ್ಳಿನಲ್ಲಿ 1.5 ಈರುಳ್ಳಿಯಷ್ಟು ರುಬ್ಬಕ್ಕೆ ಹಾಕೊಂಡಿದ್ದೀನಿ. ಇನ್ನೊಂದು ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ, 1 ರಿಂದ ದಪ್ಪ ಇದ್ರೆ ಒಂದೇ ಸಾಕು. ಇಲ್ಲಾಂದ್ರೆ ಸ್ವಲ್ಪ ಬೆಳ್ಳುಳ್ಳಿನೂ ಜಾಸ್ತಿ ಹಾಕೊಳ್ಳಿ, ತುಂಬಾ ಟೇಸ್ಟ್ ಬರುತ್ತೆ ಗೊಜ್ಜು. ನೋಡಿ, ಈರುಳ್ಳಿ ಇಷ್ಟು ಅದಕ್ಕೆ ಬರೋವರೆಗೂ ಹುರ್ಕೊಂಡಿದ್ದೀನಿ. ನೀವು ಇಷ್ಟೇ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿ ಹುರ್ಕೊಳ್ಳಿ, ಆಮೇಲೆ ಆಫ್ ಮಾಡಿ ಸ್ಟವ್. ಮೆಣಸಿನಕಾಯಿನೂ ಕೊಬ್ಬರಿ ರುಬ್ಕೊಂಡಾದ್ಮೇಲೆ ಈರುಳ್ಳಿ ಇಷ್ಟದಕ್ಕೆ ಹುರಿದಿದ್ದೀನಿ. ಹುರಿದ್ಬಿಟ್ಟು ನೋಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಧನಿಯಾ ಪೌಡರ್ ಸ್ವಲ್ಪ ಹಾಕೊಳ್ಳಿ. ಧನಿಯಾ ಪೌಡರ್ 1 ಸ್ಪೂನಿಂದ 1.5 ಸ್ಪೂನ್ ಹಾಕೊಳ್ಳಿ. ಹುಣಸೆ ಹಣ್ಣು ನೋಡಿ ತೊಳೆದು ಇಟ್ಕೊಂಡಿದ್ದೀನಿ, ಹುಣಸೆ ಹಣ್ಣು ಹಾಕೊಂಡ್ಬಿಡಿ. ಅದ್ರೊಳಗಡೆನೆ ಹಾಕೊಳ್ಳಿ. ಆಮೇಲೆ ಜೀರಿಗೆನೂ ಹಾಕೋತಾ ಇದ್ದೀನಿ, ಹುರಿದಿದ್ನಲ್ಲ ಅದೇ ಜೀರಿಗೆ ಅದಕ್ಕೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಹಾಕೊಂಡು ಒಂದೊಂದು ನುಣ್ಣಗೆ ರುಬ್ಕೊಂಡ್ಬಿಡಿ. ನೋಡಿ, ಇಷ್ಟ ಅದಕ್ಕೆ ರುಬ್ಕೊಂಡಿದ್ದೀನಿ. ಇಷ್ಟ ಅದಕ್ಕೆ ಬರೋವರೆಗೂ ನುಣ್ಣಗೆ ಇದೇ ತರ ಎಷ್ಟು ರುಬ್ಬಿದ್ದೀನಿ ಅಷ್ಟು ರುಬ್ಕೊಳ್ಳಿ. ನೆಕ್ಸ್ಟ್ ಒಗ್ಗರಣೆಗೆ ಇಟ್ಕೋತೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಕ್ಕಿದ ತಕ್ಷಣ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸಾಕು, ಹಾಫ್ ಈರುಳ್ಳಿ ಸಾಕು. ಅದು ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಲಿ. ಇಷ್ಟು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹಂಗೇನೆ ಅದು ಈರುಳ್ಳಿ ಸ್ವಲ್ಪ ಉಪ್ಪಾಡಿಸ್ಲಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ನೋಡಿ, ಈರುಳ್ಳಿ ಬೆಂದಿದ ತಕ್ಷಣ ರುಬ್ಬಿರ್ತೀವಲ್ಲ ಅದಕ್ಕೆ ಹಾಕೊಂಡ್ಬಿಡಿ ಇದನ್ನು. ನೋಡಿ, ಅಷ್ಟು ಹಾಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕೋಬೇಡಿ, ಒಂದೇ ಒಂದು ಗ್ಲಾಸ್ ನೀರು ಹಾಕೊಳ್ಳಿ ಸಾಕು. ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ. ಹಾಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಬೆಲ್ಲ ಇದ್ರೆ ಹಾಕೊಳ್ಳಿ. ನಾನು ಒಂದೇ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದೀಲಿ. ಈ ತರ ತಿರುಗಿಸ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಬೇಡಿ, ಸ್ವಲ್ಪ ಹಾಕೊಳ್ಳಿ ನೀರು. ನೋಡಿ ಫ್ರೆಂಡ್ಸ್, ಬಿಸಿ ಈರುಳ್ಳಿ ಗೊಜ್ಜು, ಬಿಸಿ ರೈಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ. ಒಂದು ಸ್ವಲ್ಪನೂ ಗ್ಯಾಸ್ಟ್ರಿಕ್ ಅಂತ ಅಡುಗೆನೇ ಇಲ್ಲ. ನಾನು ಮಾಡೋ ರೆಸಿಪಿಗಳಲ್ಲಿ ಒಂದಕ್ಕೂ ಗ್ಯಾಸ್ಟ್ರಿಕ್ ಬರೋ ತರ ರೆಸಿಪಿ ತೋರಿಸ್ತಾ ಇಲ್ಲ. ಬಿಸಿ ರೆಡಿ ಆಗಿದೆ. ಇದಕ್ಕೆ ಚಪಾತಿನಾದ್ರೂ ಹಾಕೊಳ್ಳಿ, ಬಿಸಿ ಮುದ್ದೆನಾದ್ರೂ ಮಾಡ್ಕೊಂಡು ತಿನ್ಕೊಂಡು ಟೇಸ್ಟ್ ಮಾಡಿ ಹೇಳ್ಬಿಟ್ಟು ಹೇಗಿತ್ತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.